ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನೋ ಕಾಲ್ ಟಿಪ್ಸ್ ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಈ ವಿಡಿಯೋ ಬಂದು ಕಂಪ್ಲೀಟ್ಲಿ ಗೋಲ್ಡ್ ವಿಡಿಯೋ ಆಗಿರುತ್ತೆ. ಗೋಲ್ಡಲ್ಲಿ ನಿನ್ನೆ ನಾನು ಏನು ಟ್ರೇಡ್ ಮಾಡಿದ್ದೀನಿ ಅದ್ರ ವಿಡಿಯೋ ಆಗಿರುತ್ತೆ. ಬಿಕಾಸ್ ಸಮ್ಟೈಮ್ಸ್ ನೀವು ನೈಟ್ ಟೈಮ್ ಟ್ರೇಡ್ ಮಾಡಿದರೆ ಸೊ ನಿಮಗೆ ಬೆಳಗ್ಗೆ ಟೈಮ್ ಅದು ಲೈಕ್ ನಿಮಗೆ ನೈಟ್ ಮತ್ತೆ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ. ಅದಕ್ಕೋಸ್ಕರ ಓಕೆನಾ. ಸೊ ಅದೇ ರೀಸನ್ಗೆ ಇವಾಗ ಅದನ್ನ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ಬಿಕಾಸ್ ಡೇ ಟೈಮಲ್ಲಿ ಸಿಕ್ಕಿದ್ರೆ ನಾವು ವಿಡಿಯೋ ಹಾಕ್ಬೋದು. ನೈಟ್ ಟೈಮ್ ಆಗೋದ್ರಿಂದ ನಿಮಗೆ ಅಷ್ಟೊತ್ತಿನಲ್ಲಿ ವಿಡಿಯೋ ಹಾಕೋದು ಕೂಡ ಯೂಸ್ಲೆಸ್ ಅದು. ಸೊ ಅದಕ್ಕೋಸ್ಕರ ಸೊ ಇವತ್ತಿಂದು ಲೈಕ್ ನಿನ್ನೆದು ನಾನು ನಿಮಗೆ ಏನು ಪ್ರಾಫಿಟ್ ಮಾಡಿದೆ, ಏನು ಲಾಸ್ ಮಾಡಿದೆ, ಮಾರ್ಕೆಟ್ ಹೇಗಿತ್ತು ಅದನ್ನು ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಎರಡನ್ನೂ ಕಲಿತಾ ಬನ್ನಿ. ಸೊ ಲೆಟ್ಸ್ ಸಿ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಬರೋಣ ನಿನ್ನೆದು. ಅದಾದಮೇಲೆ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಸೊ ನಿಮಗೆ ಪೆಂಡಿಂಗ್ ಆರ್ಡರ್ಸು ಇದು ಏನೂ ಇಲ್ಲ. ಹಿಸ್ಟ್ರಿ ಲೈಕ್ ನೀವು ಹಿಸ್ಟ್ರಿ ನೋಡಿದ್ರೆ ಇವತ್ತಿನ್ನೂ ಯಾವುದು ಟ್ರೇಡ್ ಮಾಡಿಲ್ಲ. ಆ್ಯಕ್ಚುಲಿ ಒಂದು ಟ್ರೇಡ್ ಇತ್ತು, ಮಿಸ್ ಆಗಿದೆ. ದಟ್ಸ್ ಓಕೆ. ಸೊ ನಾವು ನಾಳೆಗೆ ನಿನ್ನೆದು ಇದಕ್ಕೆ ನೋಡೋಣ. ಹಿಸ್ಟ್ರಿ ಪ್ರಕಾರ ಲಾಸ್ಟ್ 7 ಡೇಸು ಕಸ್ಟಮೈಸ್ ಪೀರಿಯಡು ನಿನ್ನೆ ಸೆಲೆಕ್ಟೆಡ್. ನಿನ್ನೆದೇನಕ್ಕೆ ತೊಗೊಳ್ತಿಲ್ಲ. ಸೆಲೆಕ್ಟ್ ಡೇಟು ಓಕೆ. ಏನಾಯ್ತು ಇದಕ್ಕೆ, ಹೆಂಗಾಯ್ತಾ ಏನಾಯ್ತು? ಓಕೆ ತೊಗೊಳ್ತು. ಸೊ ಇದು ನಿನ್ನೆದು ಥಿಂಗ್ಸು. ಸೊ ನಿನ್ನೆ ನೀವು ನೋಡೋದಾದರೆ ನಾನು ಎಷ್ಟು ಟ್ರೇಡ್ ಮಾಡಿದ್ದೀನಿ, ಹೌ ಮೆನಿ ಟ್ರೇಡ್ಸ್ ಐ ಹ್ಯಾವ್ ಡನ್ ಇಟ್. ಸೊ ಮೆನಿ ಟ್ರೇಡ್ಸ್ ಲೈಕ್ ನಿನ್ನೆ ನಿಮಗೆ ಹೇಳೋದಾದರೆ ಆಲ್ಮೋಸ್ಟ್ 1 2 3 4 5 6 7. ಸೊ ಗೋಲ್ಡಲ್ಲಿ ನಿಮಗೆ ದಿನಕ್ಕೆ 10 ಟ್ರೇಡ್ ಕೂಡ ಆರಾಮ್ಸೆ ಮಾಡೋದು, ಬಿಕಾಸ್ 24 ಅವರ್ಸ್ ಮಾರ್ಕೆಟ್ ಆದ್ದರಿಂದ. ಸೊ ಹಾಗಾಗಿನೇ ಲೈಕ್ ಅದರಲ್ಲಿ ನಾನು ಒಂದು ದೊಡ್ಡ ಲಾಸ್ ತೊಗೊಂಡಿನಿ. ಆ ಲಾಸ್ ಎಲ್ಲಾಯಿತು ಅನ್ನೋದು ಕೂಡ ಗೈಡ್ ಮಾಡ್ತೀನಿ ನಿಮಗೆ. ಸೊ ಅದಾದಮೇಲೆ ಲಾಸ್ನ ಕಂಪ್ಲೀಟ್ಲಿ ಕವರ್ ಕೂಡ ಮಾಡಿ, ಸೊ ಆಲ್ಮೋಸ್ಟ್ ಬೆಳಗ್ಗೆ ಆಗಿದ್ದು ಪ್ರಾಫಿಟ್ ಜೊತೆಗೆ ಸೊ ಐ ಮೇಡ್ ಇಟ್ ಆಲ್ಮೋಸ್ಟ್ 10,000 ರೂಪಾಯಿ ಮಾಡ್ಕೊಂಡು ಈ ನಿನ್ನೆನು. ಸೊ ನಾನು ನಿಮಗೆ ಹೇಳಿದ್ದೀನಿ ಡೈಲಿ ಟಾರ್ಗೆಟ್. ಸೊ ನಾನು 10Kಗೆ ಟ್ರೇಡ್ ಮಾಡ್ತಿರೋದು ಇವಾಗ ಪ್ರೆಸೆಂಟ್ ಅಂತ. ಸೊ ಹಾಗಾಗಿನೇ ಹೋಪ್ ನಿಮಗೆ ಥಿಂಗ್ಸ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಇದು ನಿಮಗೆ ಲೈಕು ಡಿಸೆಂಬರ್ 3ರಿಂದ ಡಿಸೆಂಬರ್ 3 ಸೊ ಇದನ್ನು ನಾನು ಎಲ್ಲಿ ಟ್ರೇಡ್ ಮಾಡಿದೆ, ಹೇಗೆ ಟ್ರೇಡ್ ಮಾಡಿದೆ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ನಿನ್ನೆ ಇದನ್ನು ನೋಡೋದಾದ್ರೆ ನಿಮಗೆ 1120 1117 1120 ಏನಾಯಿತು, ಈಗ 1117 ಇತ್ತು. ಸೊ ಇವಾಗ 1230 ಆಗಿದೆ. ಓಕೆನಾ. ಸೊ 1230 ಆಗಿದೆ. ನೋಡುವ ಇವತ್ತು ಟ್ರೇಡ್ ಎಲ್ಲೆಲ್ಲಿ ಸಿಗುತ್ತೆ ಅಂತ. ಆ್ಯಕ್ಚುಲಿ ಟ್ರೇಡ್ ಬೆಳಗ್ಗೆ ಮಿಸ್ ಆಯಿತು, ನಿಮಗೆ ಫಸ್ಟೇ ಹೇಳಿದ್ದೀನಿ. ಸೊ ದಟ್ ಮಿಸ್ ಆದಮೇಲೆ ಮತ್ತೆ ಟ್ರೇಡ್ ಮಾಡ್ಲಿಕ್ಕೆ ಮನಸ್ಸಾಗಲಿಲ್ಲ. ನೋಡುವ ಮತ್ತೆ ಟ್ರೇಡ್ ಸಿಕ್ಕಿದ್ರೆ ಇವಾಗ ಇಂಡಿಯನ್ ಮಾರ್ಕೆಟ್ ಮುಗಿದ್ಮೇಲೆ ಐ ವಿಲ್ ಸ್ಟಾರ್ಟ್ ಇಟ್. ಸೊ ಇದು ನಿಮಗೆ ಫಸ್ಟು ಚಾರ್ಟಲ್ಲ ಅಂಡರ್ಸ್ಟುಡ್ ಮಾಡ್ಕೊಳ್ಳಿ. ಈ ಲಾಸ್ ಏನಕ್ಕಾಯಿತು, ಅಗೇನ್ ಪ್ರಾಫಿಟ್ಸ್ ಕೂಡ ಏನಕ್ಕಾಯಿತು, ಎರಡೂ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಸೊ ಯೂಶ್ವಲಿ ಏನಂದರೆ ನೀವು US ಮಾರ್ಕೆಟಲ್ಲಿ ನೆನ್ನೆ ಆ್ಯಕ್ಚುಲಿ US ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅಂತಲೇ ವೆಯ್ಟ್ ಮಾಡ್ತಿದ್ದೆ. ಈವ್ನಿಂಗ್ ಮಧ್ಯಾಹ್ನ ಟೈಮು ನಿಮಗೆ ಆಲ್ಮೋಸ್ಟು ಕಂಪ್ಲೀಟಾಗಿ ಮಾರ್ಕೆಟ್ ಬಂದೇನು ಒಂದು ಸೈಡ್ ವೇಸ್ ಇತ್ತು. ಬಿಕಾಸ್ US ಮಾರ್ಕೆಟಲ್ಲಿ ಇವೆಂಟ್ ಇತ್ತು ಅನಿಸುತ್ತೆ 8 ಗಂಟೆಗೆ. ಸೊ ನಾನು ಇವೆಂಟ್ ಇರೋದನ್ನ ಮರ್ತುಬಿಟ್ಟೆ ನಾನು. ಸೊ ನನಗೆ ಯೂಶ್ವಲಿ 7:30 to 8:30 ಅದರಲ್ಲಿ ಟ್ರೇಡ್ ಮಾಡಬಾರ್ದು, ಲೈಕ್ ಕಂಪ್ಲೀಟ್ಲಿ ವಾಲಟೈಲ್ ಇರುತ್ತೆ. ಹಾಗಾಗಿನೇ ಸೊ ನಿಮಗೆ ನಿನ್ನೆದಂದರೆ ಓಕೆ ಡಿಸೆಂಬರ್ 3 ಡಿಸೆಂಬರ್ ಲೆಟ್ಸ್ ಸೊ ಇದು 3 ಡಿಸೆಂಬರ್ ಚಾರ್ಟ್. ಓಕೆನಾ. ಸೊ 3 ಡಿಸೆಂಬರ್ ಚಾರ್ಟ್ ಪ್ರಕಾರ ಮಾರ್ಕೆಟ್ ಏನಾಗಿದೆ, ಹೈಯರ್ ಟೈಮ್ ಫ್ರೇಮ್ ಪ್ರಕಾರನೂ ಕಂಪ್ಲೀಟಾಗಿ ಮಾರ್ಕೆಟು ಇಟ್ ಈಸ್ ಲೈಕ್ ಲೋಯರ್ ಲೋ ಲೋಯರ್ ಲೋ ಲೋಯರ್ ಲೋ ಮಾಡ್ಕೊಂಡು ಬಂದಿದೆ. ಸೊ ಮಾರ್ಕೆಟಲ್ಲಿ ಹೈಯರ್ ಹೈ ಮಾಡಬೇಕು ಅಂದರೆ ಮಾರ್ಕೆಟ್ ನೀಡ್ ಟು ಬ್ರೇಕ್ ದಿಸ್ ಲೆವೆಲ್. ಸೊ ಈ ಲೆವೆಲ್ನ ಬ್ರೇಕ್ಔಟ್ ಆದರೆ ಮಾರ್ಕೆಟಲ್ಲಿ ಒಂದು ಬುಲಿಶ್ ಸೈಡ್ ಮೂಮೆಂಟ್ ಸಿಗ್ಬೋದು ಅನ್ನೋದು ಒಂದು ಮೈಂಡ್ ಸೆಟ್. ಓಕೆನಾ. ಸೊ ಅದೇ ಥರ ಕಂಪ್ಲೀಟಾಗಿ ನಿಮಗೆ ಲೈಕ್ ನಮ್ಮದು ಲೈನ್ಸ್ಗಳು ಕೂಡ ಎಷ್ಟು ನೀಟಾಗಿ ವರ್ಕ್ ಆಗುತ್ತೆ ನೋಡಿ. ಸೊ ಲೋಯರ್ ಟೈಮ್ ಫ್ರೇಮ್ ಈಗ ಹೈಯರ್ ಟೈಮ್ ಫ್ರೇಮ್ ಎರಡರದ್ದು ನೀವು ಅರ್ಥ ಮಾಡ್ಕೋಬೇಕಲ್ಲಿ. ಮಾರ್ಕೆಟ್ ಹೇಗೆ ವರ್ಕ್ ಆಗ್ತಿದೆ ಅನ್ನೋದು ಕೂಡ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಎಕ್ಸಾಕ್ಟಾಗಿ ದಿಸ್ ವಾಸ್ ದ ಲಾಸ್ಟ್ ರೆಸಿಸ್ಟೆನ್ಸ್ ಝೋನು. ಸೊ ಈ ರೆಸಿಸ್ಟೆನ್ಸ್ ಝೋನಿಂದ ನಿಮಗೆ ಕೆಳಗಡೆ ಬರೋವರೆಗೂ ಟ್ರೇಡ್ ಮಾಡೋದು ತುಂಬಾ ಕಷ್ಟ. ಓಕೆನಾ. ಸೊ ಈಚ್ ಲೆವೆಲ್ಸ್ಗಳನ್ನ ನೋಡ್ಕೊಳ್ತಾ ಬನ್ನಿ. ನಿಮಗೆ ಲೆವೆಲ್ಸ್ಗಳು ಎಷ್ಟು ನೀಟಾಗಿ ವರ್ಕ್ ಆಗ್ತಿದ್ದಾವೆ ಮಾರ್ಕೆಟಲ್ಲಿ ಅನ್ನೋದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನಲ್ಲಿ ನಾನು ಎಲ್ಲಿ ಟ್ರೇಡ್ ಮಾಡಿದೆ ಅನ್ನೋದನ್ನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಬೆಳಗ್ಗೆ ಯಾವುದೇ ಟ್ರೇಡ್ ಸಿಕ್ಕಿರಲ್ಲ ನನಗೆ, ಬಿಕಾಸ್ 7 ಗಂಟೆ ಮೇಲೆ ಟ್ರೇಡ್ ಸಿಗೋದ್ರಿಂದ. ಸೊ ಎಕ್ಸಾಕ್ಟಾಗಿ ನಮ್ಮ ಈ ಫಸ್ಟ್ ಟ್ರೇಡ್ ವಾಸ್ ದಿಸ್ ಒನ್
ಇಲ್ಲಿ ಬಂದಾಗ ನಾನು ಫಸ್ಟು ನಂದು ಪುಟ್ ಸೈಡ್ ಟ್ರೇಡ್ನ ಮಾಡಿದೆ. ಸೊ ಐ ಮೇಡ್ ಇಟ್ ಅರೌಂಡು $45 ಲೈಕ್ ಈಸಿಯಾಗಿ ಮಾಡ್ಕೊಂಡಿನಿ ಸೆಲ್ ಸೈಡು. ಅದಾದಮೇಲೆ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಸೊ ಕಂಪ್ಲೀಟಾಗಿ ಫುಲ್ ಸೈಡ್ ವೇಸಲ್ಲೇ ಇತ್ತು ಮಾರ್ಕೆಟು, ನೀವು ನೋಡೋದಾದರೆ ಟೋಟಲ್ ಸೈಡ್ ವೇಸು. ಬಿಕಾಸ್ ಸೈಡ್ ವೇಸ್ ಏನಕ್ಕೆ ಇರುತ್ತೆ ಅಂದರೆ, ಅವತ್ತು ಸಂಜೆ ಏನಾದರೂ ಇವೆಂಟ್ ಇದೆ ಅಂದರೆ ಆಲ್ವೇಸ್ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಇದ್ದೇ ಇರುತ್ತೆ. ಸೊ ಅದೇ ರೀಸನ್ಗೆ ಇಷ್ಟು ಸೈಡ್ ವೇಸ್ ಇದ್ದಾಗ ಮತ್ತೆ ಟ್ರೇಡ್ ಮಾಡೋಕ್ಕಾಗಲ್ಲ ಅಂತ ಜಸ್ಟ್ ಐ ಆಮ್ ವೇಟೆಡ್. ಸೊ ಮತ್ತೆ ನನಗೆ ಒಂದು ಗುಡ್ ಟ್ರೇಡ್ ಮಿಸ್ ಆಗಿದೆ, ಯಾವ್ದು ಗೊತ್ತಾ? ಸೊ ದಿಸ್ ವಾಸ್ ದ ಟ್ರೇಡ್ ನಾನು ಮಿಸ್ಡ್ ಆ್ಯಕ್ಚುಲಿ. ಈ ಟ್ರೇಡ್ ಇದೆಯೇನಲ್ಲ, ಈ ಟ್ರೇಡ್ನ ನಾನು ಬ್ರೇಕ್ಔಟ್ ಆದಮೇಲೆ ಟ್ರೇಡ್ ಮಾಡೋದನ್ನು ಮಿಸ್ ಮಾಡಿದೆ ನಾನು, ಓಕೆನಾ? ಸೊ ಈ ಟ್ರೇಡ್ ನನಗೆ ಮಿಸ್ ಆಯಿತು. ಈ ಟ್ರೇಡ್ ಮಿಸ್ ಆಗಿದ್ದಕ್ಕೆ ಐ ಜಸ್ಟ್ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಮತ್ತೆ ಎಲ್ಲಾದರೂ ರಿಟರ್ನ್ ಟ್ರೇಡ್ ಸಿಗುತ್ತಾ ಅಂತ. ಆ ಟ್ರೇಡ್ ಕೈ ಕೊಟ್ಟಾಗಿದೆ. ಸೊ ಮಿಸ್ ಆಗಿರೋ ಟ್ರೇಡ್ನ ಮತ್ತೆ ಮಾಡೋಕ್ಕಾಗಲ್ಲ ಅಂತ ನಾನು ಟ್ರ್ಯಾಪ್ ಎಲ್ಲಾದೆ. ಟೈಮಿಂಗ್ಸ್ ನೋಡಿ, ಫಸ್ಟ್ ಆಫ್ ಆಲ್ ನೀವು ಟೈಮಿಂಗ್ಸ್ ನೋಡಿದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಟೈಮಿಂಗ್ಸ್ ಈಸ್ 19:35 ಅಂದರೆ ಏನು? 7:30, ಓಕೆನಾ? ಸೊ 7:30 8:30 ಬಂದು ಪ್ರೀ ಮಾರ್ಕೆಟ್ ಸೆಷನ್, US ಪ್ರೀ ಮಾರ್ಕೆಟ್ ಸೆಷನ್ ಇರುತ್ತೆ. ಮತ್ತು ಇವೆಂಟ್ ಬಂದು 8 ಗಂಟೆಗೆ ಇರೋದ್ರಿಂದ ವಾಲಟೈಲ್ ಜಾಸ್ತಿ ಇರುತ್ತೆ. ನಂದು ಅದರಲ್ಲಿ ಏನು ನೀವು ಬಿಗ್ ಲಾಸ್ ನೋಡ್ತೀರಾ? ಸೊ ದಿಸ್ ವಾಸ್ ಮೈ ಬಿಗ್ ಲಾಸ್ ಇಲ್ಲಿಗೆ ಬಂದಾಗ. ಸೊ ಅಗೇನ್ ನಾನು ರಿಟ್ರೇಸ್ಮೆಂಟ್ ಬಂದಿದೆ, ಬಿಕಾಸ್ ಆಲ್ಮೋಸ್ಟ್ ಬ್ರೇಕ್ಔಟ್ ಲೆವೆಲಿಂದ ರಿಟ್ರೇಸ್ಮೆಂಟ್ ಬಂದಿದೆ. ಲೆಟ್ಸ್ ಟೇಕ್ ಅ ಟ್ರೇಡ್ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಎಕ್ಸಾಕ್ಟಾಗಿ ಇಲ್ಲಿಗೆ ಬಂದಾಗ ಟ್ರೇಡ್ ತೊಗೊಂಡಿದ್ದೀನಿ ನಾನು. ವೆರಿ ಶಾರ್ಪ್ ಮೂವ್ ಆಯಿತು, ಅನ್ಬಿಲಿವಬಲ್ ಮೂವ್. ಇಲ್ಲಿಗೆ ಬರೋಷ್ಟರಲ್ಲಿ ನೋಡೋದ್ರೊಳಗಡೆ ಇಲ್ಲಿ ತನಕ ಬಂತು ಮಾರ್ಕೆಟು, ಎಕ್ಸಿಟ್ ಮಾಡಿಕೊಂಡೆ, ಓಕೆನಾ? ಸೊ ಅದನ್ನು ಲಾಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಲಾಸ್ ತೊಗೊಂಡ್ಮೇಲೆ ಲಾಸ್ ಹೆಂಗೆ ಕವರ್ ಮಾಡಿದೆ? ದಟ್ಸ್ ಇಂಪಾರ್ಟೆಂಟ್ ಅಲ್ವಾ? ಬಿಕಾಸ್ ನಿಮಗೆ ಇಂಡಿಯನ್ ಮಾರ್ಕೆಟಲ್ಲಿ ಲಾಸ್ ಆದರೆ ನೀವು ಕವರ್ ಮಾಡ್ಕೊಳ್ಳೋದು ಕಷ್ಟ, ಬಟ್ ಇದರಲ್ಲಿ ಈಸಿ. ಹೇಗೆ ನೋಡಿ. ಸೊ ಅಗೇನ್ ನಾನು ಮಾರ್ಕೆಟ್ ಇಲ್ಲಿ ಫೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಗೊತ್ತಿದೆ. ಬಿಕಾಸ್ ಮಾರ್ಕೆಟ್ ಬಂದು ಆಲ್ಮೋಸ್ಟ್ 240 ತನಕ ಬ್ರೇಕ್ಔಟ್ ಕೂಡ ಆಗಿದೆ. ಫೋಲ್ಡ್ ಮಾಡ್ತಿದೆ ಅಂದಾಗ ಇಲ್ಲಿಂದ ಅಗೇನ್ ಹೋಗ್ಬೋದು ಅಂತ ಅಗೇನ್ ಐ ಎಂಟರ್ಡ್, ಐ ಎಕ್ಸಿಟೆಡ್ ಹಿಯರ್. ಸೊ ಮೇಡ್ ಇಟ್ ಸೇಮ್ ಲಾಸ್ ಏನಾಗಿತ್ತು ಅದು ಪೂರ ಕವರ್ ಮಾಡಿದ್ದೀನಿ. 2 ಟ್ರೇಡಲ್ಲಿ ಪೂರ ಕವರ್ ಆಗಿದೆ. ಅದಾದಮೇಲೆ ಮಾರ್ಕೆಟ್ ಏನು ಮಾಡಿದೆ? ರಿವರ್ಸ್ ಪ್ರೈಸ್ ಆಕ್ಷನ್ ಮಾಡ್ತಾಯಿದೆ. ಸೊ ರಿವರ್ಸ್ ಪ್ರೈಸ್ ಆಕ್ಷನ್ ಏನು? ಇದು ಕಂಪ್ಲೀಟ್ ನ್ಯೂಸ್ ಬೇಸ್ಡ್ ಮೂಮೆಂಟ್ ಇರೋದ್ರಿಂದ ರಿವರ್ಸ್ ಪ್ರೈಸ್ ಆಕ್ಷನ್ ಆಗ್ತಾಯಿದೆ. ಸೊ ಯು ನೀಡ್ ಟು ವೆಯ್ಟ್. ಸೊ ರಿವರ್ಸ್ ಪ್ರೈಸ್ ಆಕ್ಷನ್ ಆಗ್ತಿದೆ, ವೆಯ್ಟ್ ಮಾಡಬೇಕು. ಎಕ್ಸಾಕ್ಟಾಗಿ ಅಗೇನ್ ಬ್ಯಾಕ್ ಟು ಮಾರ್ಕೆಟ್ ದಿಸ್ ಲೆವೆಲ್, ಅಗೇನ್ ಐ ಟುಕ್ ಅ ಟ್ರೇಡ್. ಬಿಕಾಸ್ ಮಾರ್ಕೆಟ್ ಶಾರ್ಪ್ ಫಾಲ್ ಆಗಿದೆ. ಸೊ ಇಟ್ ಈಸ್ ಅ ರಿಟ್ರೇಸ್ಮೆಂಟ್ ಅಂತ ಪುಟ್ ಸೈಡಲ್ಲಿ ಐ ಜಸ್ಟ್ ಮೇಡ್ ಅ ಮನಿ. ಸೊ ಲೆವೆಲ್ಸ್ಗಳು ಹೇಗೆ ವರ್ಕ್ ಆಗ್ತವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಇಲ್ಲಿ ನ್ಯೂಸ್ ಬೇಸ್ಡ್ ಇದ್ದಾಗ್ಲೂ ಲೆವೆಲ್ಸ್ಗಳ ನಿಮಗೆ ವರ್ಕ್ ಆಗೋದು ತುಂಬಾ ಇಂಪಾರ್ಟೆಂಟು. ಸೊ ಅಷ್ಟರಲ್ಲಿ ನಂದು ಆಲ್ಮೋಸ್ಟ್ 10K ಪ್ರಾಫಿಟ್ ಕೂಡ ಆಗಿತ್ತು. ಐ ಜಸ್ಟ್ ಕ್ಲೋಸಿಂಗ್ ಮಾಡಿದೆ. ಸೊ ಅದಾದಮೇಲೆ ಮತ್ತೆ ನಾನು ಟ್ರೇಡ್ ಮಾಡಲಿಕ್ಕೆ ಹೋಗಿಲ್ಲ, ಬಿಕಾಸ್ ಇದು ಮಿಡ್ ನೈಟು. ಸೊ ಈಗ ನೆಕ್ಸ್ಟ್ ಡೇಗೆ ಆಟೋಮೆಟಿಕ್ಕಾಗಿ ಇಂಡಿಕೇಟ್ರ್ ಎಲ್ಲದನ್ನೂ ಚೇಂಜ್ ಮಾಡುತ್ತೆ ನಿಮಗೆ, ನೀವು ಏನು ಮಾಡೋದು ಬೇಕಿಲ್ಲ. ಮಿಡ್ ನೈಟ್ ಆದಮೇಲೆ ಸೊ ನಿಮಗೆ ಒನ್ಸ್ ಗೋಲ್ಡ್ ಕ್ಲೋಸ್ ಆಗಿ ನೋಡಿ, ಇವಾಗ 3 ಗಂಟೆಗೆ ಮತ್ತೆ ರೀಓಪನ್ ಆದಾಗ ಆಲ್ವೇಸ್ ನಂದು ಇಂಡಿಕೇಟರ್ ಲೈನ್ಸ್ ಕೂಡ ಸೆಟಲ್ ಆಗಿದೆ. ಸೊ ಇವಾಗ ಏನಾಗುತ್ತೆ ಪ್ರೆಸೆಂಟ್, ನಾನಿಲ್ಲಿ ನಿಮಗೆ ಆಲ್ರೆಡಿ ಟ್ರೇಡ್ ಮಿಸ್ ಆಯಿತು ಅಂತ ಹೇಳಿದ್ನಲ್ಲ, ದಿಸ್ ವಾಸ್ ದ ಲೆವೆಲ್, ಐ ಮಿಸ್ ದ ಟ್ರೇಡ್. ಸೊ ಇಲ್ಲಿ ಟ್ರೇಡ್ ಮಿಸ್ ಮಾಡಿದೆ. ಮಾರ್ಕೆಟ್ ಶಾರ್ಪ್ ಅಗೇನ್ ಅಪ್ಸೈಡ್ ಬರ್ತಾ ಇದೆ, ದಟ್ಸ್ ಓಕೆ. ನಿಮಗೆ ಈಗ ಶಾರ್ಪ್ ಅಪ್ಸೈಡ್ ಬರ್ತಾ ಇದೆ ಅಂದ್ರೂ ಮಾರ್ಕೆಟ್ ಇವಾಗ ಒಂದು ಶಾರ್ಪ್ ಫಾಲ್ ಕೊಟ್ಟಿದೆ. ವೆಯ್ಟ್ ಫಾರ್ ಇಟ್ ದಿಸ್ ರಿಟ್ರೇಸ್ಮೆಂಟ್. ಈ ರಿಟ್ರೇಸ್ಮೆಂಟ್ಗೋಸ್ಕರ ವೆಯ್ಟ್ ಮಾಡಿದರೆ ನಮಗೆ ಅಗೇನ್ ಒಂದು ಟ್ರೇಡ್ ಸಿಗುತ್ತೆ. ಸೊ ಆ ರಿಟ್ರೇಸ್ಮೆಂಟ್ ಬರೋವರೆಗೂ ನಾವು ವೆಯ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಸೊ ಆ ರಿಟ್ರೇಸ್ಮೆಂಟ್ ಬಂದರೆ ಡೆಫಿನೆಟಾಗಿ ಟ್ರೇಡ್ ಮಾಡ್ಬೋದು. ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ, ಏನು ಗೈಡ್ ಮಾಡ್ತೀನಿ ಅಂತ ಕೂಡ ಅರ್ಥ ಆಗಿದೆ. ಯಾಕೆ ಈ ಶಾರ್ಪ್ ಫಾಲ್ ಆಯಿತು ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಫಸ್ಟು ಶಾರ್ಪ್ ಫಾಲ್ ಏನಕ್ಕಾಯಿತು? ಮಾರ್ಕೆಟು ಈ ಲೆವೆಲ್ನ ಎಷ್ಟು ಸಲ ಟೆಸ್ಟ್ ಮಾಡಿದೆ. ಸೊ ಈ ಲೆವೆಲ್ ಇಟ್ ಈಸ್ ಅ ಬ್ರೇಕ್ಔಟ್ ಲೆವೆಲ್. ಇದನ್ನು ಬ್ರೇಕ್ಔಟ್ ಆದರೆ ಮಾರ್ಕೆಟಲ್ಲಿ ಡೆಫಿನೆಟಾಗಿ ಒಂದು ಡೌನ್ ಸೈಡ್ ಮೂವ್ ಬರ್ಬೇಕು ತಾನೆ, ಅದೇ ಆಗಿದೆ ಇವಾಗ. ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.